ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ. ಕನ್ಯಾ ರಾಶಿಯವರಿಗೆ ಭಗವಂತ ಕೊಟ್ಟಿರುವಂತಹ ಅಮೋಘ ಹಾಗೂ ಮಂಗಳಕರವಾದ ಅದೃಷ್ಟ ಮತ್ತು ಯೋಗಗಳನ್ನ ದಯಪಾಲಿಸಿದ್ದಾನೆ. ಕನ್ಯಾ ರಾಶಿಯವರ ಸಂಪೂರ್ಣವಾದ ಜೀವನವು ಹೇಗಿರುತ್ತದೆ, ಕನ್ಯಾ ರಾಶಿಯವರು ಯಾವ ರೀತಿ ಕಂಡು ಬರ್ತಾರೆ, ಕನ್ಯಾ ರಾಶಿಯವರು ಇವರ ಮುಂದಿನ ಜೀವನವನ್ನ ಹೇಗೆಲ್ಲ ನಡೆಸ್ತಾರೆ, ಕನ್ಯಾ ರಾಶಿಯವರ ಸ್ವಭಾವಗಳು ಯಾವ ರೀತಿ ಇರುತ್ತದೆ, ಕನ್ಯಾ ರಾಶಿಯವರ ಆಚಾರ ವಿಚಾರಗಳು ಹೇಗಿರುತ್ತೆ, ಕನ್ಯಾ ರಾಶಿಯವರಿಗೆ ಹಣಕಾಸಿನ ವಿಚಾರದಲ್ಲಿ ಹೇಗೆಲ್ಲ ಜವಾಬ್ದಾರಿಯನ್ನ ನಿಭಾಯಿಸ್ತಾರೆ, ಕನ್ಯಾ ರಾಶಿಯವರ ಮುಂದಿನ ನಡೆ ಏನು, ಈ ಎಲ್ಲಾ ಮಾಹಿತಿಯನ್ನ ಈ ವಿಡಿಯೋದಲ್ಲಿ ಸಂಪೂರ್ಣ ಮಾಹಿತಿಯನ್ನ ತಿಳಿಯಲು ಈ ವಿಡಿಯೋವನ್ನ ಎಲ್ಲಿಯೂ ಸಹ ಸ್ಕಿಪ್ ಮಾಡದೆ ಸಂಪೂರ್ಣವಾಗಿ ನೋಡಿದಲ್ಲಿ ಮಾತ್ರ ಕನ್ಯಾ ರಾಶಿಯವರ ಸಂಪೂರ್ಣ ವಿವರ ನಿಮಗೆ ತಿಳಿಯುತ್ತದೆ. ತನ್ನ ಮನಸ್ಸನ್ನ ಗೆದ್ದವನಿಗೆ ಮನಸ್ಸೇ ಅತ್ಯುತ್ತಮ ಸ್ನೇಹಿತ, ಆದರೆ ಮನಸ್ಸನ್ನ ಗೆಲ್ಲುವಲ್ಲಿ ವಿಫಲನಾದವನಿಗೆ ಮನಸ್ಸೇ ಅತ್ಯಂತ ದೊಡ್ಡ ಶತ್ರು. ಕನ್ಯಾ ರಾಶಿಯವರ ಮನಸ್ಸಿನಲ್ಲಿ ಅಡಗಿರುವಂತಹ ನಿಗೂಢ ಅವ್ಯಕ್ತ ಭಯದ ಬಗ್ಗೆ ಈ ವಿಡಿಯೋದಲ್ಲಿ ತಿಳಿಸಿಕೊಡಲಿದ್ದೇನೆ. ಹಾಗಾದ್ರೆ ಅದಕ್ಕೂ ಮುಂಚೆ ನೀವೇನಾದ್ರೂ ನಮ್ಮ ಜ್ಯೋತಿಷ್ಯ ಶಾಸ್ತ್ರವನ್ನ ನಂಬೋದಾದ್ರೆ ಈ ವಿಡಿಯೋಗೆ ಈಗಲೇ ಲೈಕ್ ಮಾಡಿ, ತಪ್ಪದೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ನಿಮ್ಮ ಜನ್ಮ ಕುಂಡಲಿಯ 6, 8, 12ನೇ ಭಾವದಿಂದ ನಿಮ್ಮ ಮನಸ್ಸಿನ ಭಯವನ್ನ ಕಂಡುಹಿಡಿಯಬಹುದು. 6ನೇ ಭಾವದಿಂದ ಸಾಮಾನ್ಯ ಭಯವನ್ನ ಕಂಡುಹಿಡಿಯಬಹುದು. 8ನೇ ಭಾವದಿಂದ ಅಜ್ಞಾತ ಭಯವನ್ನ ಕಂಡುಹಿಡಿಯಬಹುದು. 8ನೇ ಭಾವ ನಿಮ್ಮ 2ನೇ ಭಾವದ ಮೇಲೆ ಪ್ರಭಾವ ಬೀರೋದ್ರಿಂದ ನಿಮ್ಮ ಆತ್ಮವಿಶ್ವಾಸದಲ್ಲಿ ಕೊರತೆ ಉಂಟಾಗಿ ನೀವು ಜೀವನದಲ್ಲಿ ಮುಂದುವರಿಯಲು ಅಸಾಧ್ಯವಾಗುತ್ತದೆ. ಪ್ರತಿಯೊಬ್ಬರಿಗೂ ಒಂದೊಂದು ವಿಚಾರದಲ್ಲಿ ಭಯ, ಆತಂಕವು ಇರುವುದು ಸಹಜ. ಎಲ್ಲರಿಗೂ ಭೂತ ಪ್ರೇತಗಳು ಮಾತ್ರ ಭಯಪಡಿಸೋದಿಲ್ಲ. ರಾಶಿ ಚಕ್ರದಲ್ಲಿ ಕನ್ಯಾ ರಾಶಿ 6ನೇ ಭಾವದಲ್ಲಿ ಪಂಚಮ ತತ್ವ ಪ್ರಕಾರ ಕನ್ಯಾ ರಾಶಿ ಪೃಥ್ವಿ ತತ್ವ, ರಾಶ್ಯಾಧಿಪತಿ ಬುಧ ಗ್ರಹ, ಪಂಚಮಾಧಿಪತಿ ಶನಿ ಗ್ರಹ, ನವಮಾಧಿಪತಿ ಶುಕ್ರ ಗ್ರಹವಾಗಿದೆ. ಬುಧ ಗ್ರಹ ಅಂದ್ರೆ ಬುದ್ಧಿಗೆ ಕಾರಕ ಗ್ರಹ, ಮಾತಿನ ಕಾರಕ ಗ್ರಹ, ಚಟುವಟಿಕೆಗಳಿಗೆ ಕಾರಕ ಗ್ರಹ. ಶುಕ್ರ ಗ್ರಹ ವಿವಾಹಕ್ಕೆ ಕಾರಕ ಗ್ರಹ, ಪ್ರೀತಿ ಪ್ರೇಮಕ್ಕೆ ಕಾರಕ ಗ್ರಹ, ಸೌಂದರ್ಯಕ್ಕೆ ಕಾರಕ ಗ್ರಹವಾಗಿದೆ. ಶನಿಗ್ರಹ ಅಂದ್ರೆ ಶ್ರಮಕ್ಕೆ ಕಾರಕ ಗ್ರಹ, ಗಂಭೀರ ವಿಶ್ಲೇಷಣೆ, ನ್ಯಾಯ ಕಾರಕ, ಧರ್ಮ ಕಾರಕ ಗ್ರಹವಾಗಿದೆ. ನಿಮ್ಮ ಜನ್ಮ ಕುಂಡಲಿಯಲ್ಲಿ ಬುಧಗ್ರಹ ಯಾವ ಗ್ರಹದ ಜೊತೆ ಸ್ಥಿತವಾಗಿರುತ್ತದೆಯೋ ಅದೇ ರೀತಿ ಫಲಗಳನ್ನ ಕೊಡಲು ಪ್ರಾರಂಭಿಸುತ್ತದೆ. ಕನ್ಯಾ ರಾಶಿಯ ಚಿಹ್ನೆ ಒಬ್ಬ ಸ್ತ್ರೀ ಕೈಯಲ್ಲಿ ಹೂವಿನ ಗುಚ್ಛವನ್ನ ಹಿಡಿದುಕೊಂಡಿರುವಂತಹ ಚಿತ್ರ. ಈ ಚಿಹ್ನೆಯ ಹಾಗೆ ಕನ್ಯಾ ರಾಶಿಯವರು ಹೆಣ್ಣಿನ ಮನಸ್ಸಿನಷ್ಟೇ ಕೋಮಲ ಮೃದುವಾದ ಮನಸ್ಸು, ಆ ಹೂವಿನಷ್ಟೇ ಸರಳ ಹಾಗೂ ಪ್ರಕೃತಿಯ ಬಗ್ಗೆ ದಯೆ, ಪ್ರೀತಿ, ಕರುಣೆಯನ್ನ ಇಟ್ಕೊಂಡಿರ್ತೀರಾ. ಒಂದೇ ಮಾತಿನಲ್ಲಿ ಹೇಳೋದಾದ್ರೆ ಬದುಕಿ ಹಾಗೂ ಬದುಕಲು ಬಿಡಿ ಎನ್ನುವಂತಹ ನಿಯಮವನ್ನ ಪಾಲಿಸ್ತೀರಾ. ಕನ್ಯಾ ರಾಶಿ ಅಧಿಪತಿ ಬುಧಗ್ರಹವಾಗಿರೋದ್ರಿಂದ ನೀವು ತುಂಬಾ ಬುದ್ಧಿವಂತರು, ಮಾತಿನಲ್ಲಿ ಚತುರರಾಗಿರ್ತೀರಿ. ಇವರ ಸರಳತೆ ಹಾಗೂ ಮನಸ್ಸಿನ ನಿರ್ಮಲತೆಯನ್ನ ಇವರು ಕಣ್ಣುಗಳಿಂದಲೇ ಕಂಡುಹಿಡಿಯಬಹುದು. ನೀವು ನಿಮ್ಮ ಸಂತೋಷಕ್ಕಿಂತ ಬೇರೆಯವರ ಸಂತೋಷದಲ್ಲಿ ತೃಪ್ತಿಯನ್ನ ಕಾಣ್ತೀರಾ. ಜೀವನದಲ್ಲಿ ಎಂತಹ ಕಷ್ಟದ ಪರಿಸ್ಥಿತಿಯಲ್ಲಿದ್ರೂ ಬೇರೆಯವರಿಗೆ ತನ್ನ ಕೈಯಲ್ಲಾದಂತಹ ಸಹಾಯವನ್ನ ಮಾಡಿದ್ರು ನಿಮ್ಮನ್ನ ನಿಮ್ಮ ಸಂಬಂಧಿಕರು, ಸ್ನೇಹಿತರು ತಪ್ಪಾಗಿ ಅರ್ಥ ಮಾಡಿಕೊಳ್ತಾರೆ. ಕನ್ಯಾ ರಾಶಿಯವರಿಗೆ ಬುಧಗ್ರಹ ಒಳ್ಳೆಯ ಬುದ್ಧಿ, ಚತುರ ಜ್ಞಾನವನ್ನ ಕೊಟ್ಟರೆ, ಶನಿಗ್ರಹ ಮನಸ್ಸಿನ ವಿಕಾರತೆ, ನಿಮ್ಮ ನಕಾರಾತ್ಮಕ ಆತ್ಮಿಕ ಸ್ಥಿತಿಯನ್ನ ಸೂಚಿಸುತ್ತದೆ. ಶುಕ್ರ ಗ್ರಹ ನಿಮ್ಮ ಮನಸ್ಸಿನ ಕೋಮಲತೆಯನ್ನ ಪ್ರತಿಬಿಂಬಿಸುತ್ತದೆ. ಶನಿಗ್ರಹದ ಪ್ರಭಾವದಿಂದ ನಿಮ್ಮ ಜೀವನದಲ್ಲಿ ಮನಸ್ಸು ಹಾಗೂ ಬುದ್ಧಿಯ ನಡುವೆ ಸಂಘರ್ಷ, ದ್ವಂದ್ವತೆಯನ್ನ ಕಾಡುತ್ತದೆ. ಮನಸ್ಸಿನ ಮಾತು ಕೇಳಬೇಕಾ ಅಥವಾ ಬುದ್ಧಿಯ ಮಾತನ್ನ ಕೇಳಬೇಕಾ ಎಂಬಂತಹ ದ್ವಂದ್ವ ಪರಿಸ್ಥಿತಿಯಲ್ಲಿ ಒದ್ದಾಡ್ತೀರಾ. ನಿಮ್ಮ ಮನಸ್ಸಿನಲ್ಲಿ ನಕಾರಾತ್ಮಕ ಆಲೋಚನೆಗಳು ಬಂದ್ರೆ ಆ ನೆಗೆಟಿವ್ ಆಲೋಚನೆಯಲ್ಲಿಯೇ ಸದಾ ಮುಳುಗಿ ಹೋಗಿರ್ತೀರಾ. ಇಂತಹ ಪರಿಸ್ಥಿತಿಯಲ್ಲಿ ತನ್ನ ಸುತ್ತಮುತ್ತಲಿನವರ ಜೊತೆ ತಪ್ಪಾಗಿ ಪ್ರತಿಕ್ರಿಯೆ ನೀಡ್ತೀರಾ. ಶನಿಗ್ರಹ ನೆಗೆಟಿವ್ ಪ್ರಭಾವ ಬೀರೋದ್ರಿಂದ ಮಾನಸಿಕವಾಗಿ ಕುಗ್ಗುತ್ತೀರಾ. ಏನೇ ಆದ್ರೂ ನಿಮ್ಮ ಬುದ್ಧಿವಂತಿಕೆಯಿಂದ ಯೋಚನೆ ಮಾಡ್ತೀರಾ. ಜನರು, ನಿಮ್ಮ ಸುತ್ತಮುತ್ತಲಿನವರು ನಿಮ್ಮನ್ನ ತಪ್ಪಾಗಿ ಅರ್ಥ ಮಾಡಿಕೊಂಡು ನಿಮ್ಮನ್ನ ಕೆಟ್ಟವರು ಎಂದು ಬಿಂಬಿಸುವಂತಹ ಪ್ರಯತ್ನ ಮಾಡುವುದೇ ನಿಮ್ಮ ಮನಸ್ಸಿನ ಅವ್ಯಕ್ತ ಭಯಕ್ಕೆ ಕಾರಣವಾಗಿರುತ್ತದೆ. ಕನ್ಯಾ ರಾಶಿಯವರ ಸಂಬಂಧಗಳಿಗೆ ಹಾಗೂ ಪ್ರಕೃತಿಗೆ ಸಮಾನವಾದಂತಹ ಪ್ರೀತಿ, ಗೌರವ, ಕಾಳಜಿಯನ್ನ ತೋರ್ತೀರಿ. ಸಂಬಂಧಗಳನ್ನ ಚೆನ್ನಾಗಿ ಇಟ್ಟುಕೊಳ್ಳಲು ಪ್ರಯತ್ನಿಸ್ತೀರಿ. ಸಂಬಂಧಗಳು, ನನ್ನ ಪ್ರೀತಿ ಪಾತ್ರರು ನನ್ನಿಂದ ಎಲ್ಲಿ ದೂರ ಆಗ್ತಾರೋ ಎಂಬಂತಹ ಅವ್ಯಕ್ತ ಭಯ ನಿಮ್ಮ ಮನಸ್ಸಿನಲ್ಲಿ ಬೇರೂರುತ್ತದೆ. ನೀವು ನಿಮ್ಮ ಜೀವನ ಸಂಗಾತಿಯೇ ಆಗಲಿ, ನಿಮ್ಮ ತಾಯಿ ಆಗಲಿ ನಿಷ್ಕಲ್ಮಶವಾದಂತಹ ಪ್ರೀತಿ ಕಾಳಜಿಯನ್ನು ತೋರ್ತೀರಾ. ನೀವು ಎಷ್ಟೇ ಪ್ರೀತಿ ಕಾಳಜಿ ತೋರಿಸಿದ್ರು ಯಾಕೋ ನಿಮ್ಮ ಪ್ರೀತಿ ಪಾತ್ರರು ನಿಮ್ಮಿಂದ ದೂರವಾಗ್ತಾರೆ ಎಂಬಂತಹ ಭಯದಿಂದ ನಿಮ್ಮ ತಲೆಯಲ್ಲಿ ಯಾವಾಗ್ಲೂ ಚಿಂತೆ, ಆತಂಕ, ಭಯದಿಂದ ಆಲೋಚನೆ ಮಾಡಿ
ಸರಿಯಾಗಿ ನಿದ್ರೆ ಮಾಡದೆ ತಲೆನೋವು ಹಾಗೂ ಮೈಗ್ರೇನ್ ಸಮಸ್ಯೆಗಳಿಂದ ಜೀರ್ಣಾಂಗ ಸಮಸ್ಯೆ, ಬೆನ್ನು ನೋವಿನ ಸಮಸ್ಯೆಗಳನ್ನು ಎದುರಿಸಬೇಕಾಗುತ್ತೆ. ಆದ್ದರಿಂದ ನೀವು ತೋರಿಸುವಂತಹ ಪ್ರೀತಿ ಕಾಳಜಿಯನ್ನ ತೋರಿಸಿ. ಆದರೆ ನಿಮ್ಮ ಮನಸ್ಸಿನಲ್ಲಿರುವ ಭಯವನ್ನ ತೊಡೆದು ಹಾಕಿ ನೆಮ್ಮದಿ ಶಾಂತಿಯಿಂದ ಇರಲು ಪ್ರಯತ್ನಿಸಿ. ನಿಮ್ಮ ಮಾನಸಿಕ ಹಾಗೂ ದೈಹಿಕ ಆರೋಗ್ಯವನ್ನ ಕಾಪಾಡಿಕೊಂಡ್ರೆ ನಿಮ್ಮ ಜೀವನದಲ್ಲಿ ಯಶಸ್ಸು ಸಿಗೋದ್ರಲ್ಲಿ ಅನುಮಾನವೇ ಇಲ್ಲ. ಕನ್ಯಾ ರಾಶಿಯವರು ಧಾರ್ಮಿಕವಾಗಿ ವಿಚಾರಗಳನ್ನ ಅವಲಂಬಿತರಾಗಿರ್ತೀರಾ. ಅಂದ್ರೆ ದೇವರನ್ನ ಹೆಚ್ಚಾಗಿ ನಂಬುವುದು, ಇವರಿಗೆ ದೇವರಲ್ಲಿ ಅಪಾರವಾದ ಭಕ್ತಿ ಇರ್ತದೆ. ಪೂಜೆ ಪುನಸ್ಕಾರ ಅನ್ನೋದನ್ನ ಜಾಸ್ತಿ ಮಾಡ್ತಿರ್ತೀರಾ. ಜೊತೆಗೆ ದೇವರನ್ನ ಸಹ ನಂಬ್ತೀರಿ. ಇದರ ಜೊತೆಗೆ ಕರ್ಮದ ಫಲಗಳನ್ನ ಸಹ ನಂಬ್ತೀರಿ. ಇಂತಹ ಹೃದಯವಂತರು ಈ ಕನ್ಯಾ ರಾಶಿಯವರು ತುಂಬಾ ಮೃದು ಸ್ವಭಾವದವರು. ಕನ್ಯಾ ರಾಶಿಯವರಂತೂ ಯಾವಾಗ್ಲೂ ಸಹ ಇವರ ಮನೆ ಅಥವಾ ಇವರ ಕಚೇರಿ ಅಥವಾ ಇವರು ಇರುವಂತಹ ಜಾಗವನ್ನ ಬಹಳ ಸ್ವಚ್ಛವಾಗಿ ಇಟ್ಕೊಳ್ತಾರೆ. ಜೊತೆಗೆ ದಿನನಿತ್ಯ ದೇವರಿಗೆ ಪೂಜೆ ಪುನಸ್ಕಾರ ಧ್ಯಾನಗಳನ್ನ ಮಾಡಿಕೊಂಡು ಆ ಭಗವಂತನ ಸ್ಮರಣೆ ಮಾಡ್ಕೊಳ್ತಾ ಎಲ್ಲರಿಗೂ ಒಳ್ಳೆಯದಾಗ್ಲಿ ಎಂದು ಬಯಸ್ತಾರೆ. ಅಷ್ಟರ ಮಟ್ಟಿಗೆ ದೇವರನ್ನ ಪೂಜಿಸ್ತಾರೆ. ದೇವರಿದ್ದಾನೆ ಎನ್ನುವ ದೃಢ ನಿಲುವು ಇವರದ್ದಾಗಿರುತ್ತೆ. ಹಾಗಾಗಿ ದೇವರ ವಿಚಾರದಲ್ಲಿ ಯಾರೊಬ್ಬರ ಸಲಹೆಯನ್ನ ಸಹ ಪಡೆಯುವುದಿಲ್ಲ. ಕನ್ಯಾ ರಾಶಿಯವರಿಗೆ ಕೋಪ ಎನ್ನುವುದು ಬಹಳ ಕಡಿಮೆ. ಇವರಿಗೆ ತಾಳ್ಮೆ ಎನ್ನುವುದು ಮುಖ್ಯವಾಗಿರುತ್ತದೆ. ಬರುವುದು ಬರ್ಲಿ, ಹೋಗುವುದು ಹೋಗಲಿ ಎನ್ನುವಂತಹ ಮನೋಭಾವವನ್ನ ಹೊಂದಿರ್ತಾರೆ. ಬಹಳ ಸಂಯಮದಿಂದ ಇರ್ತಾರೆ. ಕೋಪ ಅನ್ನೋದು ಇವರಿಗೆ ಯಾವುದೇ ಕಾರಣಕ್ಕೂ ಸಡನ್ ಆಗಿ ಬರುವುದಿಲ್ಲ. ಯಾವುದೇ ವಿಷಯವಾಗ್ಲಿ ಸಡನ್ ಆಗಿ ರೇಗುವುದಾಗ್ಲಿ ಕೂಗಾಡುವುದಾಗ್ಲಿ ಮಾಡುವುದಿಲ್ಲ. ತಾಳ್ಮೆಗೆ ಇನ್ನೊಂದು ಹೆಸರೇ ಕನ್ಯಾ ರಾಶಿಯವರು. ಬಹಳ ನಿಧಾನವಾಗಿರ್ತಾರೆ. ನಿಧಾನವಾಗಿ ವಿಚಾರಗಳನ್ನ ಪಡೆದು ಆನಂತರ ಮಾತನಾಡ್ತಾರೆ. ಒಂದು ವೇಳೆ ಇವರಿಗೆ ಕೋಪ ಏನಾದ್ರೂ ಬಂದ್ರೆ ಇವರನ್ನ ಯಾರಿಂದಲೂ ತಡೆಯೋಕ್ ಸಾಧ್ಯವಿಲ್ಲ. ಅಷ್ಟರ ಮಟ್ಟಿಗೆ ಕೋಪ ಅನ್ನೋದು ಇವರಿಗೆ ಬರುತ್ತದೆ. ಅಂದ್ರೆ ಉಗ್ರ ಸ್ವರೂಪವಾಗಿ ಬಿಡ್ತಾರೆ. ಈ ಸಮಯದಲ್ಲಿ ಯಾರಿಗೂ ಸಹ ತಲೆ ತಗ್ಗಿಸೋದಿಲ್ಲ. ಈ ಕನ್ಯಾ ರಾಶಿಯವರು ಹಣಕಾಸಿನ ವಿಚಾರದಲ್ಲಿ ಹೇಗಿರ್ತಾರೆ ಅಂದ್ರೆ ವ್ಯವಹಾರ ಅನ್ನೋದು ಈ ಕನ್ಯಾ ರಾಶಿಯವರಿಗೆ ಜಾಸ್ತಿ ಇರುತ್ತೆ. ಹಣಕಾಸಿನ ವ್ಯವಹಾರದಲ್ಲಿ ಇವರಿಗೆ ಕನ್ಯಾ ರಾಶಿಯವರಿಗೆ ಸೋಲು ಅನ್ನೋದೇ ಇರೋದಿಲ್ಲ. ಹೆಚ್ಚು ಹಣವನ್ನ ಸಂಪಾದನೆ ಮಾಡ್ತಾರೆ. ಇವರು ಸೋಂಬೇರಿತನದಿಂದ ಇದ್ರೂ ಸಹ ಇವರು ಹಣವನ್ನ ಸಂಪಾದನೆ ಮಾಡೋದ್ರಲ್ಲಿ ಎತ್ತಿದ ಕೈ ಎಂದೇ ಹೇಳಬಹುದು. ಯಾಕಂದ್ರೆ ಈ ರಾಶಿಯವರಿಗೆ ಬುದ್ಧಿಶಕ್ತಿ ಚೆನ್ನಾಗಿರೋದ್ರಿಂದ, ಹಾಗೆಯೇ ಇವರು ತುಂಬಾ ಯೋಚನೆ ಮಾಡಿ ನಿರ್ಧಾರಗಳನ್ನ ತೆಗೆದುಕೊಳ್ಳೋದ್ರಿಂದ ಇವರು ಖಂಡಿತವಾಗ್ಲೂ ಸಹ ಹಣಕಾಸಿನ ವ್ಯವಹಾರದಲ್ಲಿ ಲಾಭ ಅನ್ನೋದನ್ನೇ ಪಡೆದುಕೊಳ್ತಾರೆ. ಇವರಿಗೆ ಹಣದ ಸಮಸ್ಯೆ ಅಷ್ಟಾಗಿರೋದಿಲ್ಲ. ಇನ್ನು ಈ ಕನ್ಯಾ ರಾಶಿಯವರಿಗೆ ಹೊಂದಾಣಿಕೆ ಅನ್ನೋದು ಈ ರಾಶಿಯವರಿಗೆ ಜಾಸ್ತಿ ಇರುತ್ತದೆ. ಎಲ್ಲರನ್ನ ಬೇಗ ಹೊಂದಿಸಿಕೊಂಡು ಬಿಡ್ತಾರೆ. ಎಲ್ಲರೊಂದಿಗೆ ಆದಷ್ಟು ಬೇಗ ಬೆರೆಯುತ್ತಾರೆ. ಎಲ್ಲರೊಂದಿಗೂ ಆತ್ಮೀಯವಾಗಿ ಬಹಳ ಸಂತೋಷವಾಗಿರ್ತಾರೆ. ಯಾರೊಬ್ಬರಿಗೂ ಸಹ ನೋವು ಕೊಡೋದಿಲ್ಲ. ಈ ರೀತಿ ಸ್ವಭಾವ ಉಳ್ಳವರು ಆಗಿರ್ತಾರೆ. ಕನ್ಯಾ ರಾಶಿಯವರು ಪ್ರಾಣಿಗಳಿಂದ ತೊಂದರೆ ಅನ್ನೋದು ಜಾಸ್ತಿ ಇರುತ್ತೆ. ನೀವು ಎಚ್ಚರಿಕೆಯಿಂದ ಇರಬೇಕು. ಆದಷ್ಟು ನಾಯಿಗಳಿಂದ ದೂರವಿರಿ. ಪ್ರಾಣಿಗಳಿಗೆ ಆಹಾರ ಪದಾರ್ಥಗಳನ್ನ ಕೊಡಿ. ಆದರೆ ಸಲುಗೆ ಅನ್ನೋದು ಜಾಸ್ತಿ ಬೇಡ. ಈ ಕನ್ಯಾ ರಾಶಿಯವರು ಉದ್ಯೋಗದಲ್ಲಿ ಹೆಚ್ಚು ಬದಲಾವಣೆ ಮಾಡ್ತಾ ಇರ್ತಾರೆ. ನನಗೆ ಈ ಕೆಲಸ ಆಗಲ್ಲ, ನನಗೆ ಆ ಕೆಲಸ ಆಗಲ್ಲ, ಬೇರೆ ಕೆಲಸ ಬೇಕಿತ್ತು ಎನ್ನುವ ರೀತಿಯಾಗಿ ಈ ರಾಶಿಯವರು ತುಂಬಾನೇ ಕೆಲಸವನ್ನ ಬದಲಿಸಿಕೊಳ್ತಿರ್ತಾರೆ. ಆದಷ್ಟು ಒಂದೇ ಸ್ಥಳದಲ್ಲಿ ಕೆಲಸ ಮಾಡಿ. ಮನಸ್ಸು ಹೇಳಿದ ಹಾಗೆ ನಡೆದುಕೊಳ್ಬೇಡಿ. ಒಂದೇ ಜಾಗದಲ್ಲಿ ಕೆಲಸ ಮಾಡಿದ್ರೆ ಹೆಚ್ಚೆಚ್ಚು ಲಾಭವನ್ನ ಪಡೆಯುತ್ತೀರಿ. ನೋಡಿದ್ರಲ್ಲ ಸ್ನೇಹಿತರೆ, ಕನ್ಯಾ ರಾಶಿಯವರಿಗೆ ಭಗವಂತನು ಯಾವೆಲ್ಲ ಅದೃಷ್ಟ ಹಾಗೂ ಮಂಗಳಕರವಾದ ಅದೃಷ್ಟ ಹಾಗೂ ಶುಭ ಯೋಗಗಳನ್ನ ಕೊಟ್ಟಿದ್ದಾರೆ ಎಂದು. ನೀವು ಕನ್ಯಾ ರಾಶಿಯವರು ಆಗಿದ್ರೆ ನಿಮ್ಮ ಜೀವನದಲ್ಲಿ ಇಂತಹ ಘಟನೆಗಳು ನಡೆದಿದೆಯಾ? ಹಾಗಾದ್ರೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ಕಾಮೆಂಟ್ ಮಾಡಿ ತಿಳಿಸಿ. ಹಾಗೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಹಾಗೂ ತಪ್ಪದೆ ಓಂ ನಮಃ ಶಿವಾಯ ಎಂದು ಕಮೆಂಟ್ ಮಾಡಿ. ಈ ವಿಡಿಯೋ ಈ ಮಾಹಿತಿಯನ್ನ ಲೈಕ್ ಮಾಡಿ, ಶೇರ್ ಮಾಡಿ. ಈಗಲೇ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಮುಂದಿನ ವಿಡಿಯೋದಲ್ಲಿ ಒಂದೊಳ್ಳೆ ಮಾಹಿತಿಯೊಂದಿಗೆ ಪುನಃ ಭೇಟಿಯಾಗೋಣ. ಅಲ್ಲಿವರೆಗೂ ನೋಡ್ತಾ ಇರಿ ನಮ್ಮ ಚಾನೆಲ್. ಸರ್ವೇ ಜನಃ ಸುಖಿನೋ ಭವಂತು. ಎಲ್ಲರಿಗೂ ಶುಭವಾಗಲಿ. ಧನ್ಯವಾದಗಳು.